ಹಾಯ್ ವ್ಯೂವರ್ಸ್, ನಮ್ಮ ಹೆಜ್ಜೆ ಗುರುತು ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಹತ್ರ ಇರೋ ಗಾಜಿನ ಬಳೆಗಳನ್ನ ಹೇಗೆ ರೀಡಿಸೈನ್ ಮಾಡ್ಬೋದು ಅಂತ ಒಂದು ಟೆಕ್ನಿಕ್ ನೋಡೋಣ. ನೀವು ನೋಡ್ತಿರೋದು ಇದು ಮುತ್ತೈದೆ ಬಳೆ ಅಂತಾರಲ್ಲ, ಮದುವೆಲಿ ತೊಡ್ಸೋದು, ಆ ಬಳೆ ತೊಗೊಂಡಿದ್ದೀವಿ. ನಮಗೆ ಬೇಕಾಗದು ಇದನ್ನು ಸಕ್ಕರೆ ಮಣಿ ಅಂತಾರೆ. ಸ್ಮಾಲ್ ಬೀಡ್ಸ್ ಅಂದರೆ ಕನ್ನಡದಲ್ಲಿ ಸಕ್ಕರೆ ಮಣಿ ಚಿಕ್ಕ ಸೈಜಲ್ಲಿ ಇರೋದು. ಮತ್ತು ಸೂಜಿ ದಾರ, ಚಿಕ್ಕ ಸೂಜಿ ತಗೊಳ್ಳಿ. ಆಮೇಲೆ ಈ ಗ್ಲೂ, ಈ ನಂಬರ್ ನೋಟ್ ಮಾಡಿಕೊಂಡು, ಇದು ಸ್ಟೋರಲ್ಲಿ ಸಿಗುತ್ತೆ ಬೀಡ್ಸ್ ಅಂಗಡೀಲಿ. ಫೈನಲ್ ಬಳೆ ರೀಡಿಸೈನ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಿಳಿ ಬಟ್ಟೆ ಹಾಸ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಬೀಡ್ಸ್ ನಿಮಗೆ ಸಿಗುತ್ತೆ, ಕಾಣಿಸುತ್ತೆ. ನಿಮ್ಮ ಇಷ್ಟದ ಕಲರ್ ಬೀಡ್ಸ್, ನಿಮ್ಮ ಯಾವ ಸ್ಯಾರೀಸ್ ಜಾಸ್ತಿ ಇದೆಯೋ ಆ ಕಲರ್ ತಗೊಂಡು ಹೀಗೆ ಪೋಣಿಸ್ಕೊಂಬಿಡಿ. ದಾರ ಯಾಕೆ ಪೋಣಿಸ್ತಿದ್ದೀವಿ, ಬೀಡ್ಸ್ನಾಗ ಡೈರೆಕ್ಟಾಗಿ ಅಂಟಿಸಿಲ್ಲ ಅಂದರೆ ದಾರ ಒಂದು ಸಪೋರ್ಟ್ ಕೊಡುತ್ತೆ ಬೀಡ್ಸ್ಗೆ, ಬಳೆ ಮೇಲೆ ಕೂರೋದಕ್ಕೆ. ಬರೀ ಬೀಡ್ಸ್ ಹಾಕಿ ಟ್ರೈ ಮಾಡಿದ್ರೆ ಈ ಚಿಕ್ಕ ಬೀಡ್ಸ್ ಅಲ್ವಾ, ಸೊ ಅದು ಬಿದ್ದು ಹೋಗುತ್ತೆ. ಅಫ್ಕೋರ್ಸ್ ನಾವು ಮದುವೆ ಬಳೆನ ಯಾರೂ ನಾವು ಅದನ್ನು ಬಿಸಾಡಲ್ಲ, ಮೆಮೊರಿ ಥರ ಇಟ್ಕೊಂಡಿರ್ತೀವಿ. ಸೊ ಇದನ್ನು ನೀವು ಟ್ರೈ ಮಾಡಿದ್ರೆ ಅದನ್ನು ರೀಡಿಸೈನ್ ಮಾಡ್ದಂಗೂ ಇರುತ್ತೆ, ನಿಮ್ಮ ಮೆಮೊರಿನೂ ನಿಮ್ಮ ಹತ್ರ ಸೇಫಾಗಿರುತ್ತೆ. ಫಸ್ಟು ಬಳೆ ಡಯಾಮೀಟರ್ ಅಷ್ಟು ನೀವು ಪೋಣಿಸ್ಕೊಂಡ್ಮೇಲೆ ಸ್ಲೋ ಆಗಿ ಗ್ಲೂ ಹಾಕಿ ಇದನ್ನು ಥ್ರೆಡ್ಡಲ್ಲಿ ಅಂಟಿಸ್ಬೇಕು ಬಳೆ ಮೇಲೆ. ಚೂಚೂರೆ ತಗೊಳ್ಳಿ. ಈ ಗ್ಲೂಗೆ ಪಿನ್ ಪಾಯಿಂಟ್ ಥರ ಇದೆ ಟಿಪ್ಪು, ಸೊ ನಿಧಾನಕ್ಕೆ ಮಾಡ್ಬೋದು, ಏನು ಇದಿಲ್ಲ, ಕಾಂಪ್ಲೆಕ್ಸ್ ಏನಿಲ್ಲ. ಹೀಗೆ ತುದಿಗೆ ಬಂದಮೇಲೆ ಆ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಸೊ ನಾವು ಈ ಮೆಜೆಂಟಾ ಗ್ರೀನ್ ಕಾಮನ್ ಕಲರ್ಸ್ ಅಲ್ವಾ ಸ್ಯಾರೀಸಲ್ಲಿ ಅಂತ, ನನ್ನ ಹತ್ರ ಈ ಕಲರ್ ಸೀರೆ ಇದೆ, ಅದಕ್ಕೆ ನಾನು ಈ ಕಲರ್ ಚೂಸ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ ಬೀಡನ್ನ ಚೂಸ್ ಮಾಡ್ಬೋದು. ಬ್ಲ್ಯಾಕ್ ಬಳೆ, ಶಾನಿ ಬಳೆ ಇರೋದ್ರಿಂದ ಯಾವ ಕಲರ್ ಆದರೂ ಎದ್ದು ಕಾಣುತ್ತೆ. ಈಗ ನಾವು ಗ್ರೀನ್ ಮಾಡಾಯಿತು, ಪಿಂಕ್ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ ಸಿಂಗಲ್ ಕಲರ್ ಬೀಡ್ ಮಾಡ್ತಿದ್ದೀವಿ. ಬೇಕಾದ್ರೆ ನೀವು ಇದರಲ್ಲೇ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡ್ಬೋದು. ಸೊ ಹೀಗೆ ನನ್ನ ಬಳೆ ಮಾಡೋ ಮುಂಚೆ ಹೇಗಿದೆ ನೋಡಿ ಔಟ್ಪುಟ್. ಸೊ ಒಂದೊಂದ್ರಲ್ಲಿ ನಾವು ಮಿಕ್ಸ್ ತೊಗೊಂಡಿದ್ದೀವಿ, ಒಂದ್ರಲ್ಲಿ ಲೈಟ್ ಕಲರ್ ತೊಗೊಂಡಿದ್ದೀವಿ, ಬೇಬಿ ಪಿಂಕ್ ಮತ್ತು ವೈಟ್ ಹಾಗೆ ತೊಗೊಂಡಿದ್ದೀವಿ. ಸೊ ಇದನ್ನು ಹಾಕ್ಕೊಂಡಾಗ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಇದು ನಾವು ಬರೀ ಥ್ರೆಡ್ ಇಲ್ದಲೇ ಬೀಡ್ಸಲ್ಲಿ ಮಾಡಿದ್ದು.